ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಪುರಾಣದಲ್ಲಿ ಬಹುತೇಕ ಪ್ರಾಣಿ ಪಕ್ಷಿಗಳಿಗೆ ದೈವಿ ಸ್ಥಾನವನ್ನು ನೀಡಲಾಗಿದೆ. ವಿಷ್ಣು ಪುರಾಣ, ಗರುಡ ಪುರಾಣ ಅಷ್ಟೇ ಯಾಕೆ, ಇನ್ನು ಅನೇಕ ಪುರಾಣ ಕಥೆಗಳಲ್ಲಿ ಬಹುತೇಕ ನಮ್ಮೆಲ್ಲರನ್ನು ಕಾಡುವ ಪಾತ್ರಗಳಲ್ಲಿ ಒಂದು ಸರ್ಪಗಳ ಪಾತ್ರ. ಪೌರಾಣಿಕ ಕಥಾಹಂದರವನ್ನ ಕೆದಕುತ್ತಾ ಹೋದಂತೆಲ್ಲ ಅಲ್ಲಲ್ಲಿ ಒಂದೊಂದು ಪ್ರಾಣಿ ಪಕ್ಷಿಗಳ ಅಸ್ತಿತ್ವ ನಮಗೆ ಕಂಡುಬರುತ್ತೆ. ಅಂತಹ ಪ್ರಾಣಿ ಸಂಕುಲಗಳಲ್ಲಿ ಒಂದಾಗಿರುವ ಹಾವು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ರೀತಿಯ ಭಯವನ್ನ ಉಂಟು ಮಾಡಿದ್ರೆ ಒಂದು ರೀತಿಯ ಭಕ್ತಿಯನ್ನು ಉಂಟು ಮಾಡುತ್ತೆ. ಹಾವಂದ್ರೆ ಅದೊಂದು ಉಭಯವಾಸಿ ಅಥವಾ ಸರೀಸೃಪ, ನಿಶಾಚರಿ ಕೂಡ ಹೌದು. ತೆವಳುವುದರ ಮೂಲಕ ಚಲಿಸುವ ಹಾವುಗಳಿಗೆ ಕಾಲುಗಳು, ಭುಜಗಳು, ಎದೆ, ಕಿವಿಯೋಲೆ, ದುಗ್ಧರಸ ಗ್ರಂಥಿಗಳಿರೋದಿಲ್ಲ. ಹಾವಿನ ಕಣ್ಣುರೆಪ್ಪೆಗಳು ಕಣ್ಣುಗಳನ್ನು ಕೊಳಕಿನಿಂದ ರಕ್ಷಿಸಲು ಯಾವಾಗಲೂ ಮುಚ್ಚಿದ ಪಾರದರ್ಶಕ ಮಾಪಕಗಳು. ಹಾವಿಗೂ ಉಳಿವಿನ ಹಕ್ಕಿದೆ. ಆಹಾರ ಸರಪಳಿಯಲ್ಲಿ ಯಾವುದಾದರೊಂದು ಕೊಂಡಿ ಕಳಚಿದ್ರೂ ಕೂಡ ಅದರ ಪರಿಣಾಮ ಪರಿಸರದ ಮೇಲಾಗತ್ತೆ. ಇಂದು ಹಾಳಾದ ಪರಿಸರದ ಕೊಂಡಿಯ ಪರಿಣಾಮವನ್ನ ಮುಂದಿನ ಪೀಳಿಗೆ ಅನುಭವಿಸಬೇಕಾಗತ್ತೆ. ಅಷ್ಟಕ್ಕೂ ಇವತ್ತಿನ ಸಂಚಿಕೆಯಲ್ಲಿ ಹಾವಿಗೆ 2 ನಾಲಿಗೆ ಇರೋದು ಯಾಕೆ, ಎಂಥವರು ಮುಂದಿನ ಜನ್ಮದಲ್ಲಿ ಹಾವಿನ ಜನ್ಮವನ್ನ ಪಡೆಯುತ್ತಾರೆ ಮತ್ತು ಯಾಕೆ, ಈ ಬಗ್ಗೆ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ರಹಸ್ಯವಾದ್ರೂ ಏನು ಅನ್ನೋದನ್ನ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪರಿಸರದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಹಾವುಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಹಾವುಗಳಿಗೆ ಇಲಿ, ಹೆಗ್ಗಣ, ಕಪ್ಪೆಗಳೇ ಆಹಾರ. ಬೆಕ್ಕು, ನಾಯಿ, ಗೂಬೆ ಹಾಗೂ ಹದ್ದುಗಳು ಇಲಿಗಳು ಬಿಲದಿಂದ ಹೊರಗಡೆ ಬಂದಾಗ ಅವುಗಳನ್ನು ಹಿಡಿದುಕೊಳ್ತವೆ. ಆದರೆ ಹಾವುಗಳು ಇಲಿಗಳ ಬಿಲಕ್ಕೆ ನುಗ್ಗಿ ಬೇಟೆಯಾಡ್ತವೆ. ಬಿಲದಲ್ಲಿರುವ ಮರಿಗಳನ್ನು ಸದ್ದಿಲ್ಲದೆ ತಿಂದು ಮುಗಿಸುತ್ತವೆ. ಅಬ್ಬಾ, ಹಾವುಗಳ ಧೈರ್ಯ ಮೆಚ್ಚಲೇಬೇಕಲ್ವಾ. ದೊಡ್ಡ ಹಾವುಗಳು, ಹಾವಿನ ಮರಿಗಳು ಚಿಕ್ಕ ಗಾತ್ರದ ಹಾವುಗಳನ್ನು ತಿನ್ನುವ ಮೂಲಕ ಹಾವಿನ ಸಂಖ್ಯೆ ಹೆಚ್ಚಾಗದಂತೆ ನಿಯಂತ್ರಿಸುತ್ತವೆ. ಯಾವ ಪ್ರದೇಶದಲ್ಲಿ ಹಾವುಗಳು ಇರುವುದಿಲ್ಲವೋ ಅಲ್ಲಿ ಇಲಿ ಹಾಗೂ ಹೆಗ್ಗಣಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಅಂತಹ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿಯೇ ಇಲಿ ಹಾಗೂ ಹೆಗ್ಗಣಗಳಿಂದ ಬರುವ ರೋಗಗಳು ಹೆಚ್ಚಾಗತ್ತೆ. ನಮ್ಮ ಭಾರತೀಯ ಪರಂಪರೆ ಇದೇ ಕಾರಣಕ್ಕೆ ಹಾವುಗಳಿಗೆ ಧಾರ್ಮಿಕ ಮಹತ್ವವನ್ನು ನೀಡಿತು. ಹಾವುಗಳ ರಕ್ಷಣೆ ಪುಣ್ಯದ ಕೆಲಸ ಎಂಬ ನಂಬಿಕೆ ಬಿತ್ತಿತ್ತು. ಆದರೆ ಇಂದು ಪರಿಸ್ಥಿತಿ ವ್ಯತಿರಿಕ್ತವಾಗಿದೆ. ಕಲ್ಲ ನಾಗರ ಕಂಡರೆ ಹಾಲ ನೆರೆಯುವರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರು ಎಂಬ ಬಸವಣ್ಣನವರ ಮಾತು ಇಂದಿಗೂ ನಿಜ. ಹಾವು ಕೊಂದವರು ಶಾಂತಿ ಮಾಡಿಸಿ ಪಾಪ ಪ್ರಜ್ಞೆಯನ್ನ ಕಳೆದುಕೊಳ್ಳುತ್ತಾರೆಯೇ ವಿನಃ ಅವುಗಳಿಗೂ ನಮ್ಮಂತೆಯೇ ಜೀವಿಸುವ ಹಕ್ಕಿದೆ ಎಂದು ಯೋಚಿಸೋದಿಲ್ಲ. ನಾವಾಗಿಯೇ ಅವುಗಳಿಗೆ ತೊಂದರೆ ಕೊಡದಿದ್ರೆ ಅವು ಅವುಗಳ ಪಾಡಿಗೆ ನೆಮ್ಮದಿಯಿಂದ ಇರಲು ಬಿಟ್ಟರೆ ಯಾವ ಹಾನಿಯೂ ಇಲ್ಲ. ನಾವು ನಮ್ಮ ಪ್ರಾಣ ರಕ್ಷಣೆಗೆ ಅವುಗಳ ಪ್ರಾಣ ತೆಗೆದರೆ ಯಾವ ನ್ಯಾಯ ಅಲ್ವಾ? ಅವುಗಳಿಂದ ದೂರವಿದ್ದು ಹಾವುಗಳಿಗೆ ಹಾನಿಯುಂಟಾಗದಂತೆ ನಿಗಾವಹಿಸಿದ್ರೆ ಒಳ್ಳೆಯದು. ಆಹಾರ ಸರಪಳಿಯು ನಮ್ಮನ್ನ ಸಮತೋಲನದಲ್ಲಿಟ್ಟಿರುವ ಪ್ರಕೃತಿಗೆ ನಾವು ಕೃತಜ್ಞತಾ ಭಾವದಿಂದ ಇರುವುದನ್ನು ಕಲಿಯಬೇಕು. ಹೀಗಾಗಿ ನಾವು ನಮ್ಮ ಕರ್ತವ್ಯವನ್ನ ಮರೆಯಬಾರದು. ಇವು ಪರಿಸರ ಪ್ರೇಮಿಗಳ ವ್ಯಾಖ್ಯಾನವಾದ್ರೆ, ಇನ್ನು ನಮ್ಮ ಪುರಾಣ ಕಥೆಯನ್ನೊಮ್ಮೆ ಗಮನಿಸಬೇಕು. ಹಾವುಗಳಿಗೆ ಯಾಕೆ 2 ನಾಲಿಗೆ ಇದೆ ಅನ್ನೋದನ್ನ. ಹಾವುಗಳನ್ನು ಕಂಡಾಗ ಅದರ ಸೀಳು ನಾಲಿಗೆಯು ವಿಚಿತ್ರವೆನಿಸುತ್ತೆ. ಆದರೆ ಹಾವುಗಳಿಗೆ ಹೀಗೆ 2 ನಾಲಿಗೆ ಇರಲು ಕಾರಣವೇನು ಎಂದರೆ ಇದಕ್ಕೆ ಹಿಂದೂ ಪುರಾಣ ಕಥೆಯೊಂದಿದೆ. ಈ ಕಥೆಯು ಸರ್ಪ ಹಾಗೂ ಗರುಡದ ನಡುವಿನ ವೈರತ್ವಕ್ಕೆ ಸಂಬಂಧಿಸಿದೆ. ಗರುಡ ಮತ್ತು ವಿಷ್ಣುವಿನ ಪುರಾಣದಲ್ಲಿನ ಉಲ್ಲೇಖದಂತೆ ಗಮನಿಸಿದಾಗ ಋಷಿ ಕಶ್ಯಪರು ಬಹು ಪತ್ನಿಯರನ್ನ ಹೊಂದಿದ್ರು. ಅವರಲ್ಲಿ ಇಬ್ಬರು ವನಿತಾ ಮತ್ತು ಕದ್ರು. ಈ ಇಬ್ಬರು ಸಹೋದರಿಯರು ಪರಸ್ಪರ ಅಸೂಯೆಯ ಭಾವನೆಯನ್ನ ಹೊಂದಿದ್ರು. ಆದರೆ ಇಬ್ಬರಿಗೂ ಮಕ್ಕಳಿರಲಿಲ್ಲ. ಆದ್ದರಿಂದ ಪತಿ ಕಶ್ಯಪ ಇಬ್ಬರಿಗೂ ಸಂತಾನ ಭಾಗ್ಯದ ವರವನ್ನ ನೀಡಿದ. ವನಿತೆ 2 ಶಕ್ತಿಶಾಲಿ ಪುತ್ರರನ್ನ ಕೇಳ್ತಾಳೆ ಮತ್ತು ಕದ್ರು ಮೊಟ್ಟೆಯ ರೂಪದಲ್ಲಿ ಹುಟ್ಟುವ 1000 ನಾಗಪುತ್ರರನ್ನ ಕೇಳ್ತಾಳೆ. ಹಾವಿನಂತೆ ಕದ್ರುವಿನ 1000 ಗಂಡು ಮಕ್ಕಳು ಮೊಟ್ಟೆಯಿಂದ ಜನಿಸ್ತಾರೆ. ಅವರ ತಾಯಿಯ ಸೂಚನೆಯಂತೆ ಕೆಲಸ ಮಾಡಲು ಪ್ರಾರಂಭಿಸ್ತಾರೆ. ಕದ್ರುವಿಗೆ ನೀಡಿದ್ದ ವರದಲ್ಲಿ ಈಗಾಗಲೇ ಆಕೆ ಮಕ್ಕಳನ್ನ ಪಡೆದುಕೊಂಡಿದ್ದರೂ ಕೂಡ ವನಿತಾಗೆ ನೀಡಿದ್ದ ವರದಿಂದ ಇನ್ನೂ ಆಕೆಗೆ ಸಂತಾನವಾಗಿರಲಿಲ್ಲ. ಈ ತರಾತುರಿಯಲ್ಲಿ ವನಿತಾ ಮೊಟ್ಟೆ ತಾನಾಗಿಯೇ ಒಡೆಯುವ ಮುನ್ನವೇ ಸ್ವತಃ ತಾನೇ ಒಡೆದು ಬಿಡ್ತಾಳೆ. ಅರೆಬರೆ ಬೆಳೆದಿದ್ದ ಮಗು ಮೊಟ್ಟೆಯಿಂದ ಹೊರಹೊಮ್ಮಿತ್ತು. ಅದರ ಮೇಲಿನ ದೇಹವು ಮನುಷ್ಯರಂತೆಯೇ ಇತ್ತಾದರೂ ಕೆಳಭಾಗದ ದೇಹ ಇನ್ನೂ ಪ್ರೌಢಾವಸ್ಥೆಯನ್ನು ತಲುಪಿರಲಿಲ್ಲ. ಆ ಮಗುವಿನ ಹೆಸರೇ ಅರುಣ. ಅರುಣ ತನ್ನ ತಾಯಿ ವನಿತಾಳನ್ನ ಕುರಿತು ಹೀಗೆಂದು ಹೇಳುತ್ತಾನೆ: ತನ್ನ ತಂದೆ ಹೇಳಿದ ನಂತರವೂ ನೀನು ತಾಳ್ಮೆಯನ್ನು ಕಳೆದುಕೊಂಡು ನನ್ನ ದೇಹವನ್ನ ಹಿಗ್ಗಿಸಲು ನನಗೆ ಬಿಡಲಿಲ್ಲ. ಆದುದರಿಂದ ನೀನು ನಿನ್ನ ಜೀವನವನ್ನ ಸೇವಕಿಯಾಗಿಯೇ ಕಳೆಯಬೇಕೆಂದು ಶಪಿಸಿದ. ಈ ಭಯದಿಂದ ವನಿತಾ 2ನೇ ಮೊಟ್ಟೆಯನ್ನ ಒಡೆಯಲಿಲ್ಲ ಮತ್ತು ಮಗನ ಶಾಪದಿಂದ ಆಕೆ ತನ್ನ ಪಂಥವನ್ನು ಕಳೆದುಕೊಂಡು ತನ್ನ ತಂಗಿಯ ಸೇವಕಿಯಾಗಿ ಬದುಕಲು ಪ್ರಾರಂಭಿಸ್ತಾಳೆ. ಬಹಳ ಸಮಯದ ನಂತರ 2ನೇ ಮೊಟ್ಟೆ ಒಡೆದು ಅದರಿಂದ ದೈತ್ಯಾಕಾರದ ಹದ್ದೊಂದು ಹೊರಹೊಮ್ಮಿತು.
ಅದರ ಮುಖವು ಪಕ್ಷಿಯಂತಿತ್ತು ಮತ್ತು ದೇಹದ ಉಳಿದ ಭಾಗವು ಮನುಷ್ಯನಂತಿತ್ತು. ಅದು ತನ್ನ ಪಕ್ಕೆಲುಬುಗಳಲ್ಲಿ ಬೃಹತ್ ರೆಕ್ಕೆಯನ್ನು ಹೊಂದಿತ್ತು. ಒಮ್ಮೆ ಕದ್ರು ಹಾಗೂ ವಿನುತಾ ಇಬ್ಬರು ಸಮುದ್ರ ಮಂಥನ ನಡೆಯುವುದನ್ನು ನೋಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲೊಂದು ಬಿಳಿ ಬಣ್ಣದ ಕುದುರೆ ಹುಟ್ಟುವುದನ್ನ ಅವರು ನೋಡ್ತಾರೆ. ಅದುವೇ ಉಚ್ಚೈಶ್ರವಸ್. ಆಗ ವಿನುತಾ ಆ ಕುದುರೆ ಪೂರ್ತಿ ಬಿಳಿಯಾಗಿದೆ ಎನ್ನುತ್ತಾಳೆ, ಆದರೆ ಕದ್ರು ಅದರ ಬಾಲ ಮಾತ್ರ ಕಪ್ಪಾಗಿದೆ ಎನ್ನುತ್ತಾಳೆ. ಕಡೆಗೆ ಇದೇ ಮಾತುಗಳು ವಾಗ್ವಾದಕ್ಕೆ ತಿರುಗ್ತಾವೆ. ಇಬ್ಬರು ತಮ್ಮ ವಾದವನ್ನೇ ಮುಂದುವರಿಸ್ತಾರೆ. ಇದೊಂದು ಪಂಥವೇ ಆಗಿ ಹೋಗುತ್ತೆ. ಯಾರು ಹೇಳಿದ್ದು ಸತ್ಯವಾಗಿರುತ್ತೋ ಅವರು ಗೆದ್ದಂತೆಯೇ, ಸೋತವರು ಗೆದ್ದವರ ದಾಸಿಯಾಗಿ ಬದುಕಬೇಕು ಎಂಬ ಮಾತಾಗತ್ತೆ. ಕಡೆಗೆ ಕದ್ರುವಿಗೆ ತನ್ನ ಮಾತು ಸುಳ್ಳಿರಬಹುದು ಎನಿಸಿದ್ದೆ ಮಕ್ಕಳಾದ ಹಾವುಗಳನ್ನು ಕರೆದು ಕುದುರೆಯ ಬಾಲದಲ್ಲಿ ಸೇರಿಕೊಳ್ಳುವಂತೆ ಸೂಚಿಸ್ತಾಳೆ. ಹಾವುಗಳು ಸೇರಿಕೊಂಡ ಕೂಡಲೇ ಕುದುರೆಯ ಬಾಲ ಕಪ್ಪಾಗಿ ಕಾಣಿಸತೊಡಗುತ್ತೆ. ಇದರಿಂದ ವಿನುತಾ ಸೋಲನ್ನು ಒಪ್ಪಿಕೊಂಡು ಕದ್ರುವಿನ ದಾಸಿಯಾಗಬೇಕಾಗತ್ತೆ. ಕದ್ರು ದಾಸಿಯಾದ ವಿನುತಾಳನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಳ್ತಾಳೆ. ತಾಯಿಯನ್ನ ಕದ್ರು ಕೆಟ್ಟದಾಗಿ ನಡೆಸಿಕೊಳ್ಳುವುದನ್ನ ಗರುಡನಿಗೆ ಸಹಿಸಲಾಗಲಿಲ್ಲ. ಆತ ಸರ್ಪಗಳ ಬಳಿ ಬಂದು ತನ್ನ ತಾಯಿಯ ಬಂಧ ಮುಕ್ತಿಯ ಬಗ್ಗೆ ಮಾತನಾಡ್ತಾನೆ. ಹೀಗೆ ಸರ್ಪದಾಸ್ಯದಿಂದ ನಿನ್ನ ತಾಯಿಯನ್ನ ಮುಕ್ತಿಗೊಳಿಸಬೇಕಾದ್ರೆ ಸಮುದ್ರ ಮಂಥನದಿಂದ ತೆಗೆದ ಅಮೃತವನ್ನ ನಮಗೆ ತಂದುಕೊಡಬೇಕೆಂದು ಕದ್ರುವಿನ ಮಕ್ಕಳಾದ ಸರ್ಪಗಳು ಹೇಳ್ತವೆ. ಅಮೃತವನ್ನ ತರಲು ಗರುಡನು ತಕ್ಷಣವೇ ಸ್ವರ್ಗಲೋಕಕ್ಕೆ ಹಾರಿದ. ಅಮೃತದ ರಕ್ಷಣೆಗಾಗಿ ದೇವತೆಗಳು 3 ಹಂತಗಳ ಕಠಿಣ ರಕ್ಷಣಾ ಕವಚವನ್ನ ನಿರ್ಮಿಸಿದ್ದರು. ಮೊದಲ ಹಂತದಲ್ಲಿ ಬೆಂಕಿಯ ದೊಡ್ಡ ಪರದೆಗಳನ್ನು ಹಾಕಲಾಯಿತು. ಎರಡನೆಯದು ಮಾರಣಾಂತಿಕ ಆಯುಧಗಳ ನಡುವಿನ ಘರ್ಷಣೆಯ ಗೋಡೆ ಮತ್ತು ಅಂತಿಮವಾಗಿ 2 ವಿಷಕಾರಿ ಹಾವುಗಳನ್ನು ಕಾವಲುಗಾರರನ್ನಾಗಿ ಇಡಲಾಗಿತ್ತು. ಅಲ್ಲಿಗೂ ತಲುಪುವ ಮುನ್ನ ದೇವತೆಗಳೊಂದಿಗೆ ಪೈಪೋಟಿ ನಡೆಸಬೇಕಿತ್ತು. ಗರುಡನು ಕಿಕ್ಕಿರಿದು ದೇವತೆಗಳನ್ನು ಚದುರಿಸಿದ. ಅನೇಕ ನದಿಗಳ ನೀರನ್ನ ತನ್ನ ಬಾಯಿಯಲ್ಲಿ ತುಂಬಿಕೊಂಡು ಮೊದಲ ಹಂತದ ಬೆಂಕಿಯನ್ನು ನಂದಿಸಿದ. ಮುಂದಿನ ಮಾರ್ಗದಲ್ಲಿ ಗರುಡ ತನ್ನ ರೂಪವನ್ನು ತಗ್ಗಿಸಿದ. ಯಾವ ಆಯುಧವೂ ತನಗೆ ಹಾನಿಯಾಗದಂತೆ 3ನೇ ಹಂತವನ್ನು ತಲುಪಿದ. ತನ್ನ 2 ಕಾಲುಗಳಲ್ಲಿ ಹಾವುಗಳನ್ನು ಹಿಡಿದು ತನ್ನ ಬಾಯಲ್ಲಿ ಅಮೃತದ ಕಲಶವನ್ನು ಎತ್ತಿಕೊಂಡು ಭೂಮಿಯತ್ತ ನಡೆದ. ನಂತರ ವಿಷ್ಣುವು ದಾರಿಯಲ್ಲಿ ಗರುಡನಿಗೆ ಅಡ್ಡಲಾಗಿ ಬರ್ತಾನೆ. ಆದರೆ ಬಾಯಿಯಲ್ಲಿ ಅಮೃತದ ಕಲಶವಿದ್ದರೂ ತನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಯನ್ನ ಹೊಂದಿರದ ಗರುಡನನ್ನ ಕಂಡು ವಿಷ್ಣು ಅತೀವ ಸಂತೋಷಪಟ್ಟ. ನಿನಗೆ ಯಾವ ವರ ಬೇಕೆಂದು ಕೇಳು ಎನ್ನುತ್ತಾನೆ. ಆಗ ಗರುಡನು ನನ್ನನ್ನ ನಿಮ್ಮ ವಾಹನವನ್ನಾಗಿ ಸ್ವೀಕರಿಸಬೇಕೆನ್ನುವ ವರವನ್ನು ಕೇಳ್ತಾನೆ. ಆಗ ವಿಷ್ಣು ಅದಕ್ಕೆ ಒಪ್ಪಿ ಗರುಡನನ್ನ ತನ್ನ ವಾಹನವನ್ನಾಗಿಸಿಕೊಳ್ತಾನೆ. ನಂತರ ಇಂದ್ರದೇವನು ಕೂಡ ನಿನಗೆ ಹಾವುಗಳನ್ನ ಆಹಾರವಾಗಿ ತಿನ್ನುವ ಅಪಾರ ಶಕ್ತಿ ದೊರೆಯಲಿ ಎಂದು ಆಶೀರ್ವಾದವನ್ನು ಮಾಡ್ತಾನೆ. ಇದಾದ ಬಳಿಕ ಗರುಡನು ತನ್ನ ತಾಯಿಯನ್ನ ದಾಸಿ ಸ್ಥಾನದಿಂದ ಮುಕ್ತಿಗೊಳಿಸಿ ಈ ಅಮೃತದ ಕಲಶವನ್ನ ಸುರಕ್ಷಿತವಾಗಿ ಹಿಂತಿರುಗಿಸುವುದಾಗಿ ಭರವಸೆ ನೀಡಿದ್ದಾನೆ. ಅಮೃತವನ್ನ ಕಂಡ ಸರ್ಪಗಳು ಸಂತೋಷಗೊಂಡು ವಿನುತಾಳನ್ನ ಬಂಧ ಮುಕ್ತಗೊಳಿಸ್ತವೆ. ಆಗ ಗರುಡ ಅಮೃತದ ಪಾತ್ರೆಯನ್ನ ಹುಲ್ಲಿನ ಮೇಲಿಟ್ಟು ಅದನ್ನ ಸೇವಿಸುವ ಮುಂಚೆ ಶುದ್ಧರಾಗಿ ಬರುವಂತೆ ಹಾವುಗಳಿಗೆ ಹೇಳ್ತಾನೆ. ಸರ್ಪಗಳೆಲ್ಲವೂ ಸ್ನಾನಕ್ಕೆ ಹೋದಾಗ ಗರುಡ ಅಮೃತವನ್ನ ಅಲ್ಲಿಂದ ವಾಪಸ್ ಸ್ವರ್ಗಕ್ಕೆ ಕೊಂಡೊಯ್ತಾನೆ. ಸರ್ಪಗಳು ನಿರಾಸೆಯಿಂದ ಆ ಅಮೃತ ಇಟ್ಟಿದ್ದ ದರ್ಬೆಯ ಮೇಲೆ ಹೊರಳಾಡ್ತವೆ. ಆಗ ಅಮೃತ ಇಟ್ಟ ಜಾಗದ ಕಾರಣದಿಂದ ಅವುಗಳ ಮೇಲಿನ ಹಳೆಯ ಚರ್ಮ ಹೋಗಿ ಹೊಸ ಚರ್ಮ ಬರುತ್ತೆ. ಇದಕ್ಕೆ ಹಾವುಗಳು ಇಂದಿಗೂ ಪೊರೆಬಿಡುವುದು. ನಂತರ ಆ ದರ್ಬೆಯನ್ನೇ ನೆಕ್ಕುತ್ತವೆ. ಹಾಗೆ ನೆಕ್ಕಿ ನೆಕ್ಕಿ ಅವುಗಳ ನಾಲಿಗೆ 2ಆಗಿ ಸೀಳೆ ಹೋಗುತ್ತೆ. ಗರುಡ ಮೋಸ ಮಾಡಿದನೆಂದು ನಂತರದಲ್ಲಿ ಗರುಡನಿಗೂ ಸರ್ಪಗಳಿಗೂ ವೈರತ್ವ ಉಂಟಾಗತ್ತೆ. ಇದು ಪೌರಾಣಿಕ ಕಥೆ. ಇನ್ನು ವೈಜ್ಞಾನಿಕವಾಗಿ ಗಮನಿಸಿದಾಗ ಹಾವುಗಳು ತಮ್ಮ ನಾಲಿಗೆಯಿಂದ ವಾಸನೆ ಗ್ರಹಿಸ್ತವೆ. ಅವುಗಳ ಸೀಳು ನಾಲಿಗೆ ವಾಸನೆಯನ್ನ ಹೆಚ್ಚು ಚೆನ್ನಾಗಿ ಗ್ರಹಿಸಲು ಸಹಾಯ ಮಾಡುತ್ತದೆ ಎಂಬ ವಾದವೂ ಇದೆ. ಇನ್ನು ಮನುಷ್ಯರಲ್ಲಿ ಎಂಥವರು ಹಾವಿನ ಜನ್ಮವನ್ನ ಪಡೆಯುತ್ತಾರೆ ಎಂಬ ಉಲ್ಲೇಖವನ್ನ ಗರುಡ ಪುರಾಣದಲ್ಲಿ ಕಾಣಬಹುದು. ಗರುಡ ಪುರಾಣದಲ್ಲಿ ಉಲ್ಲೇಖವಾದಂತೆ ಓರ್ವ ಮನುಷ್ಯ ತನ್ನ ಮುಂದಿನ ಜನ್ಮದಲ್ಲಿ ಏನಾಗಿ ಜನ್ಮ ತಳೆಯುತ್ತಾನೆ ಎಂಬುದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಸಿಗ್ತವೆ. ಮನುಷ್ಯ ತನ್ನ ಕರ್ಮಗಳ ಫಲವನ್ನ ಈ ಜನ್ಮದಲ್ಲಿ ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲೂ ಪಡೆಯುತ್ತಾನೆ. ಇದರೊಂದಿಗೆ ವ್ಯಕ್ತಿಯ ಪಾತ್ರವನ್ನು ಇದರಲ್ಲಿ ಹೇಳಲಾಗಿದೆ. ಕೊಳಕು ಕೆಲಸಗಳನ್ನು ಮಾಡುವ ಅಂತಹ ಪುರುಷರು ಮತ್ತು ಮಹಿಳೆಯರು ನರಕದ ಹಿಂಸೆಯನ್ನು ಅನುಭವಿಸುತ್ತಾರೆ ಮತ್ತು ವಿಚಿತ್ರ ಮತ್ತು ವಿಷಕಾರಿ ಜೀವಿಗಳಾಗಿ ತಮ್ಮ ಮುಂದಿನ ಜನ್ಮವನ್ನ ಪಡೆದುಕೊಳ್ಳುತ್ತಾರಂತೆ. ಗರುಡ ಪುರಾಣದ ಪ್ರಕಾರ ಮಹಿಳೆಯನ್ನ ದೈಹಿಕವಾಗಿ ಶೋಷಿಸುವ ಪುರುಷರು ನರಕದಲ್ಲಿ ಸ್ಥಾನವನ್ನು ಪಡೆಯುತ್ತಾರೆ. ಅಲ್ಲದೆ ಅಂತಹ ಪುರುಷರು ಮುಂದಿನ ಜನ್ಮದಲ್ಲಿ ಮೊಸಳೆಗಳಾಗಿ ಜನಿಸ್ತಾರೆ. ಈ ಕಾರಣದಿಂದಾಗಿ ಮಹಿಳೆಯರನ್ನ ದೈಹಿಕ ಶೋಷಣೆ ಮಾಡುವ ಕಾರ್ಯಕ್ಕೆ ಕೈ ಹಾಕಬಾರದು. ಒಂದು ವೇಳೆ ಮಹಿಳೆಯರಿಗೆ ದೈಹಿಕ ನೋವನ್ನು ನೀಡಿದರೆ ಅಂತಹ ವ್ಯಕ್ತಿಗಳು ಮರಣಾನಂತರ ನರಕಕ್ಕೆ ಹೋಗ್ತಾರೆ. ಗುರುವಿನ ಪತ್ನಿಯೊಂದಿಗೆ ಸಂಬಂಧವನ್ನು ಬೆಳೆಸುವ ಪುರುಷರು ಮುಂದಿನ ಜನ್ಮದಲ್ಲಿ ಗೋಸುಂಬೆಗಳಾಗಿ ಹುಟ್ಟುತ್ತಾರೆ. ಇದು ಕೇವಲ ಪುರುಷರಿಗೆ ಮಾತ್ರವಲ್ಲ, ಮಹಿಳೆಯರಿಗೂ ಸಂಬಂಧಿಸಿತು.
ಮಹಿಳೆಯು ಪರ ಪುರುಷನೊಂದಿಗೆ ಸಂಬಂಧವನ್ನ ಹೊಂದಿದ್ದರೆ ಅಂತಹ ಮಹಿಳೆ ಕೂಡ ನರಕದಲ್ಲಿ ಪಾಲುದಾರರಾಗ್ತಾರೆ ಎಂದು ಗರುಡ ಪುರಾಣ ಹೇಳುತ್ತೆ. ಗರುಡ ಪುರಾಣದ ಪ್ರಕಾರ ತಮ್ಮ ಸ್ನೇಹಿತನ ಹೆಂಡತಿಯೊಂದಿಗೆ ದೈಹಿಕ ಸಂಬಂಧವನ್ನ ಮಾಡುವ ಅಂತಹ ಪುರುಷರು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಜನಿಸ್ತಾರೆ. ಸ್ನೇಹಿತರು ಯಾವಾಗಲೂ ರಕ್ತ ಸಂಬಂಧಿಗಳಿಗಿಂತ ಹೆಚ್ಚಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಸ್ನೇಹಿತನ ಪತ್ನಿಯೊಂದಿಗೆ ದೈಹಿಕ ಸಂಬಂಧವನ್ನು ಬೆಳೆಸುವುದು ಕೇವಲ ಅವರ ಸ್ನೇಹವನ್ನು ಹಾಳು ಮಾಡುವುದು ಮಾತ್ರವಲ್ಲ, ಬದಲಾಗಿ ನರಕಕ್ಕೆ ತಳ್ಳುತ್ತದೆ ಎಂಬ ಉಲ್ಲೇಖವಿದೆ. ಗರುಡ ಪುರಾಣದ ಪ್ರಕಾರ ಹೆಣ್ಣನ್ನ ಗೌರವಿಸದ, ಆಕೆಗೆ ಹೊಡೆಯುವ ಮತ್ತು ಆಕೆಯನ್ನ ನಿಂದಿಸುವ ಪುರುಷರು ಮುಂದಿನ ಜನ್ಮದಲ್ಲಿ ದೈಹಿಕ ದೌರ್ಬಲ್ಯವನ್ನು ಹೊಂದಿರ್ತಾರೆ ಮತ್ತು ಅವರು ನರಕದಲ್ಲೂ ನೋವನ್ನು ಅನುಭವಿಸಬೇಕಾಗತ್ತೆ. ತನ್ನ ಪತ್ನಿಯಲ್ಲದವನೊಡನೆ ಸಂಬಂಧವನ್ನ ಬೆಳೆಸುವ ವಿವಾಹಿತ ಮಹಿಳೆಯೂ ಕೂಡ ನರಕ ಯಾತನೆಗಳನ್ನ ಅನುಭವಿಸಬೇಕಾಗತ್ತೆ. ಅಂತಹ ಮಹಿಳೆ ಮುಂದಿನ ಜನ್ಮದಲ್ಲಿ ಹಲ್ಲಿ, ಹಾವು ಅಥವಾ ಬಾವಲಿ ರೂಪದಲ್ಲಿ ಮರುಜನ್ಮವನ್ನ ಪಡೆದುಕೊಳ್ಳುತ್ತಾಳೆ ಎಂದು ಹೇಳಲಾಗುತ್ತೆ. ನರಕ ಯಾತನೆಗಳಿಂದ ಮುಕ್ತಿ ಪಡೆಯಲು ಮತ್ತು ಮನುಷ್ಯ ರೂಪದಲ್ಲಿ ಮತ್ತೆ ಹುಟ್ಟಲು ಜೀವಿತಾವಧಿಯಲ್ಲಿ ಸದಾ ಸತ್ಕರ್ಮಗಳನ್ನು ಮಾಡಬೇಕಾಗತ್ತೆ. ಇದರೊಂದಿಗೆ ಗರುಡ ಪುರಾಣದಲ್ಲಿ ಹೇಳಿರುವ ವಿಷಯಗಳನ್ನು ಅನುಸರಿಸಬೇಕು. ಸತ್ಕರ್ಮವೆಂದರೆ ದಾನ ಧರ್ಮಾದಿಯಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಕರ್ಮ ಫಲಗಳನ್ನು ಸಿದ್ಧಿಸಿಕೊಳ್ಳಬೇಕು. ಆಗಿದ್ದಲ್ಲಿ ಮಾತ್ರ ಮುಂದಿನ ಜನ್ಮದಲ್ಲೂ ಒಳ್ಳೆಯ ಜನ್ಮ ಪ್ರಾಪ್ತಿಯಾಗತ್ತೆ ಅನ್ನೋದು ಗರುಡ ಪುರಾಣದ ಉಲ್ಲೇಖ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.